ಅಂತ್ಯ ಸಂಸ್ಕಾರ ನಡೆಸಿದ ಮುಸ್ಲಿಂ ಸಹೋದರರು. ಬಾಗಲಕೋಟೆ ಗೋಕಾಕ್ ತಾಲೂಕಿನ ಪಾಮನದಿನ್ನಿ ಮೂಲದ ಮಹಿಳೆ ಶನಿವಾರ ಬಾಗಲಕೋಟೆ ಜಿಲ್ಲಾಸ್ಪತ್ರೆಯಲ್ಲಿ ಮರಣ ಹೊಂದಿದರು. ಆ ಮಹಿಳೆಗೆ ಕುಟುಂಬದ ಸದಸ್ಯರು ಯಾರೂ ಇಲ್ಲದ ಕಾರಣ ಈ ಮಹಿಳೆಯ ಅಂತ್ಯಕ್ರಿಯೆಯನ್ನು ನವನಗರದ ಖಿದ್ಮತೆ ಇನ್ಸಾನಿಯತ್ ಫೌಂಡೇಶನ್ನ ಸಂಸ್ಥಾಪಕ ಗಫಾರ್ ಕೋರ್ತಿಯವರು ಮುಚಖಂಡಿಯ ಹಿಂದೂ ರುದ್ರಭೂಮಿಯಲ್ಲಿ ಹಿಂದೂ ಸಂಪ್ರದಾಯದಂತೆ ನೆರವೇರಿಸಿದರು. ಅವರು ಜಾತಿ ಮತ್ತು ಧರ್ಮ ಭೇದವಿಲ್ಲದೆ ಮಾನವೀಯತೆಯ ದೃಷ್ಟಿಕೋನದಿಂದ ಈ ಕಾರ್ಯವನ್ನು ನೆರವೇರಿಸಿದ್ದಾರೆ. ಕೋವಿಡ್ ಸಮಯದಲ್ಲಿಯೂ ಇವರು ಅನೇಕ ಶವ ಸಂಸ್ಕಾರಗಳನ್ನು ನೆರವೇರಿಸಿದ್ದರು. ಇವರ ಈ ಮಾನವೀಯ ಕಾರ್ಯಕ್ಕೆ ಸಾರ್ವಜನಿಕರಿಂದ ಮೆಚ್ಚುಗೆ ವ್ಯಕ್ತವಾಗಿದೆ. ವರದಿ ಎಂಡಿ ಆರಿಫ್ ಬಿಪಾರಿ. ನಾವು ಗೋಕಾಕ್ ತಾಲೂಕು ರೀ ಪಾಮಲ್ದಿನಿ ಅಂತ ಹಳ್ಳ್ಯಾವ್ರಿ. ನಾವು ಅಲ್ಲಿ ಹಳ್ಳಿ ಒಳಗೆ ಹಿರಿಯರ್ರಿ DCB ಅವ್ರ ಆತು ನಾವು ರೀ. ಇವ್ರಿ ಪಾರ್ವತಿ ಅವ್ರ ಡೆತ್ ಆಗ್ಯಾರ ತಿಳಿಕಿಸಿಂದ ನಮ್ಮಲ್ಲಿ ಇನ್ಫಾರ್ಮೇಶನ್ ಬರ್ತಾರೆ ಸರ್. ಅವ್ರಿಗೆ ಅಂತಾಮ್ರತು ಯಾರತ್ತು ಸ್ವಲ್ಪ ಗರೀಬ್ ಇರ್ತಾರೆ ಇಲ್ಲ ಪೈರತ್ತೆ ನಾವು ಓಣ್ಯಾಗ ಹಿರಿಯರ್ರಿ ಬಂದ್ರು ಸರ್. ಬಂದ್ಕಿಸಿಂದ ಪಾಪಿಲ್ ಪರಿಸ್ಥಿತಿ ಕೇಳಿಬಿಡ್ದ ಇವ್ರ ಇನ್ಸಾನಿಯತ್ ಅಣ್ಣಗಳ್ರಿ ಇಲ್ರಿ ನಾವೆಲ್ಲ ಮುಂದೆ ಇದು ಮಾಡ್ತೀವಿ ಬರ್ರಿ ಅಂತ ಇವ್ರ ಐತೆ ಪೂರ ಅಂದ್ರೆ ಪೂರ ರೀ. ಇವ್ರಿಗೆ ಎಷ್ಟು ಧನ್ಯವಾದ ಹೇಳಿದ್ರು ಕಮ್ಮಿ ಅಣ್ಣ ಈ ಅಣ್ಣಗಳಿಗೆ. ಇವ್ರು ಚಾಚಾನು ನಾವು ಸಹಾಯ ಮಾಡ್ರಿ. ಇವ್ರು ಆತ್ರಿ